ಈರೊಂದು ಮನ್ಮದ ಕೊಲ್ವಾರ ಮೂಲ ಏನು ಬಿಟ್ರೆಂಡು ಕಡಂಬಿ ಬತ್ತನ್ನ ಮೈಕ್ವರ ಬಲ್ಲಿ ಅಂತ ಇವರು ಅಧ್ಯಕ್ಷರಾದ ನಂತರವೇ ಈ ಸಮಸ್ಯೆ ಎಲ್ಲ ಪ್ರಾರಂಭ ಆದದ್ದು ಕಂಬಳದಲ್ಲಿ. ನನಗೆ ಆಗ ಸ್ವಲ್ಪ ನೋವಾಯ್ತು, ಮನಸ್ಸಿಗೆ ಬೇಸರ ಆಯ್ತು. ಮಂಗಳೂರಿನ ಕಂಬಳದಲ್ಲಿ ನಾಚಿಕೆಟ್ಟ ಕಡಂಬ ಅಂತ ವೈರಲ್ ಮಾಡಿದ್ದಾರೆ. ಕಡಂಬ ಕಂಬಳಕ್ಕೆ ಬಂದರೆ ಕೈಕಾರ ಮುರಿತೇವೆ ಅಂತ ಬಂತು. ಮನೆಗೆ ಒಬ್ಬ ಮುಸುಕುದಾರಿಯಾಗಿ ಬಂದು ಬಾಂಬೆಯಿಂದ ಶಾರ್ಪ್ ಶೂಟರ್ಸ್ ಬಂದಿದ್ದಾರೆ. ಕಂಬಳಕ್ಕೆ ಅವ ಬಂದರೆ ಯಾವ್ದಾದ್ರು ಮೀಟಿಂಗಿಗೆ ಅಥವಾ ಯಾವುದಾದ್ರು ಬಂದರೆ ಅವರನ್ನು ಶೂಟ್ ಮಾಡಿ ತೆಗಿತೇವೆ, ನಿನ್ನ ಮಾಂಗಲ್ಯ ಹೋಗ್ತದೆ. ನೀವು ಕೂಡ ಕಂಬಳದ ಚೌಕಟ್ಟಿನ ಹೊರಗೆ ಮಾತಾಡೋದಿಲ್ಲ. ನಾನು ಆಗ ಯಾಕೆ ಮೌನವ್ರತ ಆಚರಿಸಿದೆ ಅಂತ ಕೇಳಿದರೆ, ನನಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲದಲ್ಲ. ಯಾಕಂದ್ರೆ ಒಂದು ಕಂಬಳ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ ನನಗೊಂದು 55 ವರ್ಷದಿಂದ ಕಂಬಳದಲ್ಲಿ ಕ್ಷೇತ್ರದಲ್ಲಿ ಇದ್ದೇನೆ. ನಾನು ಕಂಬಳ ಹಾಳಾಗ್ತದೆ ನಾನು ಮಾತಾಡಿದೆ ಅನ್ನೋ ಉದ್ದೇಶದಿಂದ ನಾನು ಅತ್ಯಂತ ತಾಳ್ಮೆ ವಹಿಸಿಕೊಂಡು ಬಂದೆ. ಬ್ರಿಜೇಶ್ ಚೌಟ್ರ ಕಂಬಳ 8 ವರ್ಷದಿಂದ ಸುಧಾರಿಸಿಕೊಂಡು ಬಂದಿದ್ದೆ ನಾನು. ಈ ವರ್ಷವೂ ಕೂಡ ನನಗೆ ಬಾರಿ ತುರ್ತು ಕೆಲಸಗಳಿದ್ರು ಕೂಡ ರಾತ್ರಿ 8 ಗಂಟೆಗೆ ಬಂದಿದ್ದೆ. ಮರುದಿವಸ ನನಗೆ ಸಾಹಿತ್ಯ ಸಮ್ಮೇಳನದ ನಾನು ಅಧ್ಯಕ್ಷನಾಗಿರೋದ್ರಿಂದ ಅಲ್ಲಿ ಕಾರ್ಯಕ್ರಮ ಇತ್ತು. ಆಮೇಲೆ ಮುಲ್ಕಿ ಕಂಬಳಕ್ಕೆ ಹೋಗ್ಲಿಕ್ಕಿತ್ತು. ನಾನು ಆಗ ಕೇಳಿದೆ, ನಾವು ಯಾವಾಗಲೂ ಸಾಮಾನ್ಯವಾಗಿ ಕಂಬಳದ ಚೌಕಟ್ಟು ಬಿಟ್ಟು ಮಾತಾಡೋದಿಲ್ಲ. ನಾನು ಆ ಕಡೆಯಲ್ಲಿ ಏನಾದರೂ ಕೋಣಗಳು ಬಿಡ್ಲಿಕ್ಕೆ ಇದ್ರೆ ಹೇಳಿ, ನಿಲ್ಲಿಸ್ತೇವೆ ನಾವು ಅಂತ ಆಗ್ಲೂ ಕೂಡ ಹೇಳಿದೆ. ಅಷ್ಟೊತ್ತಿಗೆ ಸ್ವಲ್ಪ ದರ್ಪದ ಸ್ವರದಲ್ಲಿ ಸ್ವಲ್ಪ ಇದರಲ್ಲಿ ಮೈಕ್ ಬಂದ್ ಮಗ್ದಿಲ್ಲ ಅಂತ ಏನೋ ಬಂತು. ನಾನು ಬಂದ್ ಮಾಡಿಟ್ಟೆ. ಆಮೇಲೆ ಕೇಳಿದೆ, ಯಾರು ಮಾತಾಡೋದು ಯಾನಿ ಅಂತೇಳಿ ಹೆಸರು ಹೇಳಿದರು. ನನಗೆ ಆಗ ಸ್ವಲ್ಪ ನೋವಾಯಿತು, ಮನಸ್ಸಿಗೆ ಬೇಸರ ಆಯಿತು. ಆದರೆ ಇದು ನನಗೆ ಹೊಸತಲ್ಲ. ಇಂಥದ್ದೆಲ್ಲ ಇನ್ಸಿಡೆಂಟ್ಸ್ಗಳು ನಡೆಯುವುದು. ನನ್ನನ್ನು ಶಾರ್ಪ್ ಶೂಟರ್ಸ್ ತೆಗಿತೇವೆ ಹಾಗೆ ಹೀಗೆ ಅಂತ ಹೇಳಿದವರು ಎಲ್ಲ ಇದ್ದಾರೆ. ಅಲ್ಲಿಂದ ಬಹಳ ತಾಳ್ಮೆ ವಿಷಯ. ಅದಕ್ಕಿಂತ ಮುಂಚೆ ನಾನು ಹೋದಾಗ ಕಂಬಳಕ್ಕೆ ಮುಚ್ಚೂರು ಕಲ್ಕಡೆ ಬಂದು ನನಗೆ ಸ್ವಲ್ಪ ರ್ಯಾಶ್ ಮಾತಾಡಿ ಏಕವಚನದಲ್ಲಿ ಮಾತಾಡಿ ಎಲ್ಲ ಹೋಗಿದ್ದೆ. ಇವತ್ತು ನೀನು ಕಮಿಟಿಯ ಬಗ್ಗೆ ಮಾತಾಡಿದ್ದೆಲ್ಲ ಬಹಳ, ಅಂದರೆ ಅದರ ಹಿಂದಿನ ಕಂಬಳ ಒಕ್ಕಾಡಿ ಗೋಳಿ ಕಂಬಳವನ್ನು ನಿಲ್ಲಿಸಲಿಕ್ಕೆ ಈ ಕಮಿಟಿಯವರು ಕೋರ್ಟಿಗೆ ಹೋಗಿದ್ರು. ಕೋರ್ಟಿನಲ್ಲಿ ಚೀಮಾರಿ ಹಾಕಳಿಸಿದ್ರು. ಆಮೇಲೆ ಆ ಕಂಬಳವನ್ನು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸೇರಿಸಬಾರದು ಅಂತೇಳಿ ಅಧ್ಯಕ್ಷರು ಅದರ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅದು ಆಗಲಿಲ್ಲ. ನಾನು ಒಕ್ಕಾಡಿ ಕೋಡಿ ಕಂಬಳದ ಒಂದು ಘನತೆಯ ಗೌರವ ಹೇಳುವಾಗ ಯಾರ ಹೆಸರು ಹೇಳಿಲ್ಲ. ಆದರೂ ಕೂಡ ಈ ಜಾಗದ ಸತ್ಯ ಜನರ ಪ್ರಯತ್ನದಿಂದಾಗಿ ಇದು ನಡೀತಾ ಇದೆ. ಒಬ್ಬರು ಗಿಡ್ಡ ಆದದ್ದಕ್ಕೆ ತೋಟದಲ್ಲಿ ಜಾಗ ಕೊಟ್ಟು ಕರೆ ಊಟ ಮಾಡ್ಲಿಕ್ಕೆ ಕೊಟ್ಟರು. ಇದು ಹೇಳಿದ್ದಾಗಲಿಲ್ಲ. ಬಂದು ನಾನು ಮೈಕ್ ಹಿಡಿದು ಕೂತ್ಕೊಂಡು ಶಬ್ದ ಆಗುವಾಗಲಿ ಅದಕ್ಕಿಂತ ಮುಂಚೆ ನನಗೆ ಗೊತ್ತಾಯ್ತು, ಮುಲ್ಕಿಯಲ್ಲಿ ಕಡಂಬಿ ಬತ್ತನ್ನ ಮೈಕ್ವರ ಬಲ್ಲಿ ಇಂಥ ಮುಚ್ಚೂರು ಕಲ್ಕಡೆ ಇತ್ತಂತೆ. ಕಂಬಳ ಬ್ರಿಜೇಶ್ ಚೌಟ್ರದ್ದು. ನನಗೆ ಹೇಳಿದ್ದು ಬ್ರಿಜೇಶ್ ಚೌಟ್ರು ಬರಲಿಕ್ಕೆ. 8 ವರ್ಷ ಇದ್ದು ಹೋದದ್ದು ನಾನು ಅವರಿಗೋಸ್ಕರ, ಮತ್ತೆ ಕಂಬಳಕ್ಕೋಸ್ಕರ ಹೋದದ್ದು. ನಾನು ಹೇಳಿದೆ ಅವನಿಗೆ, ಏನು ಮಾತಾಡ್ಬೇಕು ಹೇಗೆ ಮಾತಾಡ್ಬೇಕು ಅಂತ ನಿನ್ನ ಹತ್ರ ಕೇಳಿ ನಾನು ಕಲಿಬೇಕಾಗಿಲ್ಲಪ್ಪ ಅಂತ. ಆದ್ರೂ ಭಾರಿ ರಾಷ್ಟ್ರ ಮಾತಾಡಿ ಇನಿ ಪಾತಿರ್ತುಕ ನಿನ್ನ ಐತಂದ ಅಂತ ಹೇಳಿದ. ಆಮೇಲೆ ಅರುಣ್ ಶೆಟ್ಟಿಗೂ ನನಗೆ ಏನೂ ವೈಮನಸ್ಸಿಲ್ಲ. ನಾವು ಅತ್ಯಂತ ಆತ್ಮೀಯರಾಗಿದ್ದೇವೆ, ಈಗಲೂ ಇದ್ದೇವೆ, ಹಿಂದೆ ಇದ್ದೆವು. ಆದರೆ ಈ ಮನುಷ್ಯ ಹೋಗಿ ಆ ಧೈರ್ಯದಲ್ಲಿ ಹಿಂದಿನಿಂದ ಕೂತು ಇಷ್ಟೆಲ್ಲ ಆಗಿ ಆ ನಂತರ ನನಗೆ ಬೇಸರ ಆದದ್ದು ಎಲ್ಲಿ ಅಂತ ಕೇಳಿದರೆ, ಇಷ್ಟೇ ಮಾತಾಡಿದ್ದಕ್ಕೆ ಮಂಗಳೂರಿನ ಕಂಬಳದಲ್ಲಿ ನಾಚಿಕೆಟ್ಟ ಕಡಂಬ ಅಂತ ವೈರಲ್ ಮಾಡಿದ್ದಾರೆ. ಈಗ ಅದೇ ಸಮಸ್ಯೆ ಬಂದು ನಿಂತದ್ದು. ಈಗ ಇಡೀ 2 ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ನನ್ನ ಕೈಯಲ್ಲಿ ಇಲ್ಲ. ಯಾವುದು ಇದನ್ನು ಮೀಡಿಯಾದವರು ಗಮನಿಸಿದ್ರು, ಎಲ್ಲರೂ ಮನೆ ಬಾಗಿಲಿಗೆ ಬಂದರು, ಕೇಳಿದ್ರು. ನಾನು ಏನು ಉತ್ತರ ಕೊಟ್ಟೆ ಅಂದರೆ, ನಾನು ತಾಳ್ಮೆ ವಹಿಸಿದ್ದೆ. ನಾನು ಯಾರಿಗೂ ಒಬ್ಬರಿಗೂ ಫೋನ್ ಮಾಡಿ ಹೇಳಿಲ್ಲ ಈ ಬಗ್ಗೆ. ಆದರೆ ಈ ಮೀಡಿಯಾದಿಂದಾಗಿ ಎಲ್ರಿಗೂ ಗೊತ್ತಾಗಿ ಈಗ ಎಲ್ಲ ಜಿಲ್ಲೆಯಲ್ಲಿ ಈಗ ನಾವು ಬರುವಾಗಲೂ ಕೂಡ ದುಬೈಯಿಂದ ಮಂಗಳೂರಿನವರು ಡಿಸೋಜ ಅವರು ಫೋನ್ ಮಾಡಿದ್ರು, ಮತ್ತೆ ಎಲ್ಲ ಮಾಡಿದ್ರು. ನಾನು ಹೇಳಿದೆ, ನನಗೆ ಕಂಬಳ ಮುಖ್ಯ, ನಾನು ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಆದರೆ ಚೌಟ್ರು ಇದರ ಬಗ್ಗೆ ಅವರ ಕಂಬಳ ಆದದ್ರಿಂದ ಒಂದು ಸ್ಟೇಟ್ಮೆಂಟ್ ಕೊಡಬೇಕಿತ್ತು. ಅವರಿಗೆ ಕೇಳಿದಾಗ ಅವರು ಅದನ್ನು ಸ್ವಲ್ಪ ಹಗುರವಾಗಿ ತಗೊಂಡಾಗ ಕಾಣ್ತದೆ. ನನಗೆ ಸಂಬಂಧ ಹಾಗೆ ಹೀಗೆ ಅಂತೆಲ್ಲ ಗೊತ್ತಿಲ್ಲ ನನಗೆ. ಮತ್ತೆ ನನಗೆ ಫೋನ್ ಮಾಡಿದರು. ನಾನು ಹೇಳಿದೆ, ನಾನು ಬಂದು ನಿಮ್ಮ ಕಂಬಳದಲ್ಲಿ ನಡೆದಂಥ ಇನ್ಸಿಡೆಂಟ್, ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ, ಹಾಗೆಲ್ಲ ಸರಿ ಆಗ್ತದೆ ಅಂತ ಹೇಳಿದೆ ನಾನು. ಈಗ ಏನಾಗಿದೆ, 2 ಜಿಲ್ಲೆಯಿಂದ ಜನ ಎದ್ದಿದ್ದಾರೆ, ಯುವಕರು ಎದ್ದಿದ್ದಾರೆ. ನಾಳೆ ದಿವಸ ನನಗೆ ತಿಳಿದ ಹಾಗೆ ಮೂಡುಬಿದ್ರೆಯ ಸಮಾಜ ಮಂದಿರದಲ್ಲಿ 3:30 ಗಂಟೆಗೆ ಅಭಿಮಾನಿ ಬಳಗ ಅಂತ ದೊಡ್ಡ ಮೀಟಿಂಗ್ ಹಾಕೊಂಡಿದ್ದಾರೆ. ನಾನು ಹೋಗುದಿಲ್ಲ. ಮತ್ತೆ
ತೇಪೆ ಹಾಕುವಂತ ಪ್ರಯತ್ನ ಏನಾದರೂ ಮಾಡಿದರೆ ಯಾರು ನಾನು ಅದಕ್ಕೆ ಬಗ್ಗುವುದಿಲ್ಲ. ಈಗ ಅಧ್ಯಕ್ಷರು ಹೇಳ್ತಾರೆ ಕುಳಿತು ಮಾತಾಡಿ ಸರಿ ಮಾಡ್ತಾರೆ. ಅಧ್ಯಕ್ಷರು ಈಗ ಇವರು ಅಧ್ಯಕ್ಷರಾದ ನಂತರವೇ ಈ ಸಮಸ್ಯೆ ಎಲ್ಲ ಪ್ರಾರಂಭ ಆದದ್ದು ಕಂಬಳದಲ್ಲಿ. ಮತ್ತೆ ಯಾಕೆ ನಾನು ಹೇಳ್ತೇನೆ, ಈಗ ಅಂದ್ರೆ ಜಿಲ್ಲಾ ಕಂಬಳ ಸಮಿತಿಯ ಅವಧಿ 2 ವರ್ಷ, ಅದರ ಜನರಲ್ ಬಾಡಿಯೇ ಕರೆಯದೆ ಇವರಷ್ಟಕ್ಕೆ ಖುಷಿ ಬಂದ ಹಾಗೆ ಮಾಡ್ತಾ ಹೋದ್ರೆ, ಇವ್ರಿಗೆ ಬೇಕಾದವ್ರನ್ನ ಸೇರಿಸ್ಕೊಂಡು ಮತ್ತೊಂದು ಇನ್ನೊಂದು ಮಾಡ್ತಾ ಹೋದ್ರೆ ಜನ ಅದನ್ನು ಸಹಿಸುವುದಿಲ್ಲ. ಈಗ ಅಧಿಕಾರ ಅವಧಿ ಮುಗಿದ ನಂತರ ನಾನು ಅಧ್ಯಕ್ಷ ಅಂತ ಇವರಿಗೆ ಹೇಳುವಂತ ಒಂದು ನೈತಿಕತೆ ಇಲ್ಲ. ಒಂದು, ಎರಡನೇದಾಗಿ ಇದ್ರೂ ಕೂಡ ಇಷ್ಟು ಕಾದಲ್ಲ ಹೇಳುವಂಥದ್ದು, ಅವ್ರಿಗೆ ಗೊತ್ತಿತ್ತು. ನನಗೆ ಅದರ ಬಗ್ಗೆಯೂ ಕೂಡ ರಿಯಾಕ್ಷನ್ ಇಲ್ಲ. ಆದ್ರೆ ನಾನು ಈ ಕಾಂಪ್ರಮೈಸ್ಗೆ ಯಾರ ಬಾಗಿಲಿಗೂ ಹೋಗುದಿಲ್ಲ. ಕಂಬಳ ಸಮಿತಿ ಒಡೆದ ಮನೆಗೆ ಕಂಬಳ ಪ್ರಿಯರಿ ಕೂಡ ಸ್ವಲ್ಪ ಮಟ್ಟಿಗೆ ಅಲ್ಲ, ಬಹಳ ನೋವಿದೆ, ನಮ್ಗೆ ನೋವಿದೆ. ನಾನು 55 ವರ್ಷದಿಂದ 70ನೇ ಇಸ್ವಿಯಿಂದ ಕಂಬಳ ಸಮಿತಿಯಲ್ಲಿ ಇದ್ದು ಬಂದವ. ನಾನು 89ನೇ ಇಸ್ವಿಯಲ್ಲಿ ಈ ಜಿಲ್ಲಾ ಕಂಬಳ ಸಮಿತಿಯನ್ನು ಧರ್ಮಸ್ಥಳದ ವಸಂತ ಮಹಲ್ನಲ್ಲಿ ಪೂಜ್ಯ ಕಾವಂದರ ಅಧ್ಯಕ್ಷತೆಯಲ್ಲಿ 2-3 ಜಿಲ್ಲೆಯ ಎಲ್ಲ ಕೋಣಗಳ ಯಜಮಾನರು ಮತ್ತೆ ಕಂಬಳಕ್ಕೆ ಸಂಬಂಧಪಟ್ಟ ಎಲ್ಲವರನ್ನು ಸೇರಿಸಿ ಆವತ್ತು ಚಾರಿತ್ರಿಕವಾದ ಸಮಾವೇಶ ಮಾಡಿ ಜಿಲ್ಲಾ ಕಂಬಳ ಸಮಿತಿ ರಚಿಸಿ ಮಾಡುವಲ್ಲಿ ನನ್ನದೇ ಪ್ರಮುಖ ಪಾತ್ರ. 22 ವರ್ಷಗಳ ಕಾಲ ನಾನು ಅದರದ್ದು ನಿರಂತರವಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಗ್ರಜ್ಜು ಅಂದ್ರೆ ಸರ್, ಒಂದು 3-4 ಜನ, ಬೇರೆ ಯಾರು ಇಲ್ಲ. ನಾನು ಹೇಳ್ತೇನೆ 3-4 ಜನ, ಹೆಸರು ಹೇಳುದಿಲ್ಲ. ಆವತ್ತಿನಿಂದ ಇವತ್ತುವರೆಗೂ ನನ್ನ ಕಾಲಿಳಿಯಕ್ಕೆ ಶುರು ಮಾಡಿದೆ. ಉದಾಹರಣೆಗೆ, ನಾನು ಕ್ರೀಡಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಸ್ಕ್ರೀನಿಂಗ್ ಕಮಿಟಿ ಮತ್ತು ಸೆಲೆಕ್ಷನ್ ಕಮಿಟಿಯ ಮೆಂಬರ್ ನಾನು, ಸ್ಟೇಟ್ ಲೆವೆಲ್ 3 ಅವಧಿಗೆ ನಾನಿದ್ದೆ. ನಮ್ಮ ಶ್ರೀನಿವಾಸ ಗೌಡ ಅಂತ ಇದ್ದಾರಲ್ಲ, ಅವರು ಅದಕ್ಕೆ ಆಯ್ಕೆ ಮೆರಿಟ್ನ ಮೇಲೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ, ಕಳೆದ 3 ವರ್ಷದ ಸಾಧನೆ ಮಾತ್ರ ಪರಿಗಣಿಸಬೇಕು ಅಂತೇಳಿ. ಅದು ಅನೌನ್ಸ್ ಮಾಡುವಾಗ ಸರ್ಕಾರ 2-3 ವರ್ಷದ ಬ್ಯಾಚ್ ಒಟ್ಟಿಗೆ ಮಾಡಿತು. ಆಗ ನನಗೆ ಒಬ್ರು ಕರೆದು ಕೇಳಿದ್ರು, ನನ್ನಿಂದ ಬಹಳ ಕಂಬಳಕ್ಕೆ ಉಪಕಾರ ಪಡ್ಕೊಂಡವರು, ಅದು ಆಗುದಿಲ್ಲ, ಚೇಂಜ್ ಮಾಡ್ಬೇಕು, ಹೀಗೆ ಹಾಗೆ ಅಂತೇಳಿ ಸ್ವಲ್ಪ ರಫಿನಲ್ಲಿ ಮಾತಾಡಿದ್ರು. ನಾನು ಹಾಗೆ ಹೇಳಿದ್ದೆ, ನೀವು ಬಿಡಿ, ಮುಖ್ಯಮಂತ್ರಿ ಅವರು ಬಂದರೂ ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ಇದಾಗಿದೆ, ಫೈನಲೈಸ್ ಆಯ್ತ ನಂತರ. ಆ ಸಂದರ್ಭದಲ್ಲಿ ನನ್ನ ಮೇಲೆ ಆಗಿನ PR ಶೆಟ್ಟರ್ ಲೆಟರ್ ತಗೊಂಡು ಸೀಲ್ನಲ್ಲಿ ಇದ್ದು ಸಿಗ್ನೇಚರ್ ಇದ್ದದಲ್ಲಿ ನನ್ನ ಮೇಲೆ ವೇಣೂರು ಕಂಬಳದಲ್ಲಿ ಪ್ಯಾಂಪ್ಲೆಟ್ ಪ್ರಿಂಟ್ ಮಾಡಿ ಹಂಚಿದ್ರು. ಯಾಕಂದ್ರೆ ಅವರ ಮಾತು ಬಗ್ಲಿಲ್ಲ ನಾನು ಅಂತ ವಿಷಯ ಇಷ್ಟೇ. ನನಗೆ ಸರ್ 55 ವರ್ಷದಲ್ಲಿ ನಾನು ಕೊಚ್ಚಿಕೊಳ್ಳುವುದಲ್ಲ, ನನಗೆ ಕವರ್ ತಗೊಂಡ ಅಭ್ಯಾಸ ಇಲ್ಲ. ನನ್ನ ಕೈಯಿಂದ ಖರ್ಚು ಮಾಡಿಕೊಂಡು ಕಂಬಳದ ಏಳಿಗೆಗೋಸ್ಕರ ನಾನು ಬಂದವ. ಹೇಗಾದ್ರೂ ಇವನನ್ನು ಅಲ್ಲಿ ಏನು ಹೇಳಿದ್ರು ಲಾಸ್ಟಿಗೆ ಅಂದ್ರೆ ನನಗೆ ಭಾಳ ಬೇಸರ, ಅಂದ್ರೆ ದುಡ್ಡು ತಗೊಂಡು ಕೊಟ್ಟಿದ್ದಾನೆ ಅಂತ ಮಾತಾಡ್ತೇನೆ. ನಾನು ಏನು ಮಾತಾಡಲಿಲ್ಲ, ಅದ್ರ ಬಗ್ಗೆ ಹೋಗ್ಲಿಲ್ಲ, ಅದಾಗ್ಲಿಲ್ಲ. ನನ್ನ ಮನೆಗೆ ಒಂದು ಹಂತದಲ್ಲಿ ಒಬ್ಬ ಕೋಣ ಬಿಡುವವ, ಅವನ ಬಗ್ಗೆ ದೂರು ಬಂತು. ಅದನ್ನು ವಿಚಾರಿಸಿದೆವು, ಅದಾಗಲಿಲ್ಲ ಅಂತೇಳಿ ಅವನಿಂದ ಮನೆಗೆ ನಾನು ಇಲ್ಲದೇ ಇದ್ದಾಗ ಮಿಷತ್ತಿಗೆ ಕಡಂಬ ಕಂಬಳಕ್ಕೆ ಬಂದರೆ ಕೈಕಾರ ಮುರಿತೇವೆ ಅಂತ ಬಂತು. ನಾನು ಬಗ್ಲಿಲ್ಲ. ಆಮೇಲೆ ಸ್ವಲ್ಪ ಸಮಯದಲ್ಲಿ ನಾನು ಮೀಟಿಂಗ್ನಲ್ಲಿ ಜನರಲ್ ಬಾಡಿ ಇರುವಾಗ ಮನೆಗೆ ಒಬ್ಬ ಮುಸುಕುದಾರಿಯಾಗಿ ಬಂದು ಮೋಟರ್ ಸೈಕಲ್ನಲ್ಲಿ ಮನೆಗೆ ಮಿಸಸ್ ಹತ್ರ ಲೆಟರ್ ಕೊಟ್ಟು ಹೋದ್ರು. ಏನಂದ್ರೆ, ಬಾಂಬೆಯಿಂದ ಶಾರ್ಪ್ ಶೂಟರ್ಸ್ ಬಂದಿದ್ದಾರೆ, ಕಂಬಳಕ್ಕೆ ಅವ ಬಂದ್ರೆ ಯಾವ್ದಾದ್ರು ಮೀಟಿಂಗಿಗೆ ಅಥವಾ ಯಾವುದಕ್ಕಾದ್ರೂ ಬಂದ್ರೆ ಅವರನ್ನು ಶೂಟ್ ಮಾಡಿ ತೆಗಿತೇವೆ, ನಿನ್ನ ಮಾಂಗಲ್ಯ ಹೋಗ್ತದೆ ಅಂತ ಲೆಟರ್ ಕೊಟ್ಟು ಹೋದಾಗ್ಲೂ ಕೂಡ ನಾನು ಬಗ್ಲಿಲ್ಲ. ಆದ್ರೆ ಬಹಳ ದುರಂತ ಏನು ಅಂತ ಕೇಳಿದ್ರೆ, ಆ ಕಾಗದವನ್ನು ಪ್ರಿಂಟ್ ಔಟ್ ಮಾಡಿಸಿ ನಮ್ಮ ಕಂಬಳದ ಸೋಕಾಲ್ಡ್ ಲೀಡರ್ಸ್ ಅಂತ ಯಾರಿದ್ದಾರೆ ಅವರಿಗೆಲ್ಲರಿಗೂ ಕಳಿಸಿದೆ. ಯಾರು ಕೂಡ ಯಾವುದೇ ರಿಯಾಕ್ಷನ್ ಕೊಡ್ಲಿಲ್ಲ ಅದರ ಬಗ್ಗೆ. ನಾನೇನು ಪಶ್ಚಾತ್ತಾಪ ಮಾಡಲಿಲ್ಲ, ಯಾಕಂದ್ರೆ ವಿಧಿ ಹೇಗುಂಟು ಅಂತ ಯಾರಿಗೂ ಗೊತ್ತಿಲ್ಲ. ನನ್ನಲ್ಲಿ ಕಾಂಪ್ರಮೈಸ್ನ ಪ್ರಶ್ನೆ ಇಲ್ಲ. ಕಾಂಪ್ರಮೈಸ್ ಅಂದ್ರೆ ಆಮೇಲೆ ನಾವು ಇದನ್ನೇ ಎಲ್ಲ ಆಗಿ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಮತ್ತೆ ನಾವು ಕಂಬಳ ಅಕಾಡೆಮಿ ಅಂತ ಮಾಡಿದ್ವಿ 2011ರಲ್ಲಿ. ಕಂಬಳ ಸಂರಕ್ಷಣೆ ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿ ಅಂತ ಮಾಡಿದ್ವಿ. ಅದಕ್ಕೆ 2017ರಲ್ಲಿ ಕ್ರೀಡಾ ಪೋಷಕ ಪ್ರಶಸ್ತಿಯು ಕೂಡ ಸ್ಟೇಟ್ ಗವರ್ಮೆಂಟ್ ಸಿಕ್ಕಿತ್ತು. ಅದರಲ್ಲಿ 6 ಬ್ಯಾಚ್ ನಾವು ಸ್ಟೂಡೆಂಟ್ಸ್ ಅನ್ನು ತಯಾರು ಮಾಡಿದ್ದೇವೆ. ಈಗ ಹೆಚ್ಚಾಗಿ ಓಡುವವರಲ್ಲಿ ಎಲ್ಲ ಶ್ರೀನಿವಾಸ್ ಗೌಡ ಆಗಲಿ, ಆಮೇಲೆ ನಮ್ಮ ಬಜು ನಿಶಾಂತ್ ಶೆಟ್ಟಿ ಆಗಲಿ ಅಥವಾ ವಂದಿಶ್ ಶೆಟ್ಟಿ ಆಗಲಿ, ಎಲ್ಲ ನಮ್ಮ ಇದರ ತರಬೇತಿ ಪಡೆದು ಬಂದವರು. ತರಬೇತಿ ಆದ ತಕ್ಷಣ ಪರಿಪೂರ್ಣರಾಗ್ತದೆ, ಅವರಿಗೂ ಕೂಡ ಮನಸ್ಸು ಬೇಕು, ಒಳ್ಳೆಯ ಕೋಣಗಳೆಲ್ಲ ಸಿಗಬೇಕು. ಅಂಥ ಸಂದರ್ಭದಲ್ಲಿ ನನ್ನ ಬೆನ್ನು ಹಿಡಿದು ಅಂದರೆ ಯಾವುದಕ್ಕೂ ಬಗ್ಗುವುದಿಲ್ಲ. ನನಗೆ ಒಂದು ಬೀಡಿ ಹುಡಿಯು ಕೂಡ ಅಭ್ಯಾಸವು ಕೂಡ ನನಗೆ ಇಲ್ಲ. ದೇವರು ಏನೋ ಹೇಳಿದ್ದಾನೆ, ಕಂಬಳಕ್ಕೆ ಸಾಕಷ್ಟು ಅಡಿಗೆ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ಯಾಕಂದ್ರೆ ನಾನು ಒಂದು ಲೆಕ್ಚರರ್ ಆಗಿ, ಪ್ರಿನ್ಸಿಪಲ್ ಆಗಿ ಇದ್ದು ರಿಟೈರ್ಡ್ ಆಗಿ ಒಂದು 20-22 ವರ್ಷ ಆಯ್ತು ನಾನು. ಆ ಸಂದರ್ಭದಲ್ಲೇ ನನಗೆ ಆಸಕ್ತಿ ಇತ್ತು ಕಂಬಳಕ್ಕೆ. ಕೊಚಗೂಳಿಯ ಕಂಬಳದಲ್ಲಿ 70ನೇ ಇಸ್ವಿಯಿಂದ ಮೈಕ್ ಹಿಡಿದಿದ್ದೇನೆ. ನನ್ನದೇ ಆದಂಥ ರೀತಿಯಲ್ಲಿ ನಾನು
ಎಲ್ಲಿಯೂ ಕೂಡ ಕಂಬಳದ ಚೌಕಟ್ಟಿನ ಹೊರಗೆ ಮಾತಾಡೋದಿಲ್ಲ. ಹಾಗಾಗಿ ಇವತ್ತು ಇಂಥ ಸ್ಥಿತಿ ಬಂದು ಅಂತ ಹೇಳಿ ನಾನು ಪಶ್ಚಾತ್ತಾಪ ಪಡ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಇದು ನನಗೋಸ್ಕರ. ಆದರೆ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿ ಮಂಗಳೂರಿನ ಕಂಬಳದಲ್ಲಿ ಕಡಮ್ಮನಿಗೆ ಏನು ಬರೆದ್ರ ಈ ಮುಚ್ಚೂರು ಕಲ್ಕಡ ಹಿಂದೆ ಕೂಡ ನನ್ನ ಬಗ್ಗೆ ಟೀಕೆ ಮಾಡಿದ್ದಾರೆ, ಟಿವಿಯಲ್ಲಿ ಹಾಕಿದ್ದಾರೆ. ಆಮೇಲೆ ಇದು ಟೈಮಿಂಗ್ಸ್ ಕರೆಕ್ಟ್ ಇಲ್ಲ ಅಂತೇಳಿ ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ. ಕಾನೂನು ಹೋರಾಟ ಏನಾದ್ರು ಮಾಡೋಕೆ ಅಲ್ಲ ನೋಡುವ, ನಮ್ಮಲ್ಲಿ ಬೇಕಾದಷ್ಟು ಜನ ಈಗ ಇನ್ಕ್ಲೂಡಿಂಗ್ ಹೈಕೋರ್ಟ್ ಲಾಯರ್ಸ್ ನಾವು ಫ್ರೀ ಆಗಿ ಮಾಡ್ತೇವೆ ಅಂತೆಲ್ಲ ಬಂದಿದ್ದಾರೆ. ನಾವು ನಮ್ಮ ಅಭಿಮಾನಿ ಬಳಗವನ್ನು ಕೇಳಿಕೊಳ್ಬೇಕು, ಯಾಕಂದ್ರೆ ಇದರಿಂದ ಯಾವುದೇ ಸಂದರ್ಭದಲ್ಲಿ ಕಂಬಳಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನೋದು